ಇನ್ನು ರಾಜ್ಯಾದ್ಯಂತ ಮುಂದುವರೆದಂಥ ಗೊಬ್ಬರ ಗೋಳಾಟ, ಬಿಜೆಪಿ ವಿರುದ್ಧ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ರೈತರ ಸಮಸ್ಯೆಗಳ ಮೇಲೆ ಕೂಡ ಇವರು ರಾಜಕಾರಣ ಮಾಡ್ತಿದ್ದಾರೆ. ಕೇಂದ್ರಕ್ಕೆ ಕೇಳುವಂಥ ದಮ್ ಬಿಜೆಪಿ ಅವರಿಗಿಲ್ಲ. ದಮ್ಮು ತಾಕತ್ತಿದ್ರೆ ಕೇಂದ್ರಕ್ಕೆ ಒತ್ತಡ ಹೇರಲಿ ಅಂತ ಬೆಂಗಳೂರಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದರು. ಅವರಷ್ಟೇ ಎಲ್ಲ DC ಅವರ ಜೊತೆ ಮಾತಾಡಿದ್ದೀನಿ, ನಮ್ಮ ಜಾಯಿಂಟ್ ಡೈರೆಕ್ಟರ್ ಹತ್ರ ಮಾತಾಡಿದ್ದೀನಿ. ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸಹ ಶಾಲಿನಿ ರಜನೀಶ್ ಅವರು ನಿರಂತರವಾಗಿ ಎಲ್ಲ DC ಜೊತೆ ಸಂಪರ್ಕದಲ್ಲಿದ್ದಾರೆ. BJP ಅವ್ರಿಗೆ ಏನಾಗಿದೆ, ಏನು ಮಾಡೋಕ್ಕೆ ಕೆಲಸ ಇಲ್ಲ. ಕೇಂದ್ರದಲ್ಲಿ ಹೋಗಿ ಇರೋ ರಾಜ್ಯ ಸಮಸ್ಯೆನ ಹೇಳೋದಕ್ಕೆ ದಮ್ಮಿಲ್ಲ. ಏನಂತಾರೆ ಕನ್ನಡದಲ್ಲಿ, ನಮ್ಮ ಮಂಡ್ಯ ಭಾಷೆಯಲ್ಲಿ ದಮ್ಮಿಲ್ಲ. ನಾನು 15 ದಿವಸ ಮುಂಚಿತವಾಗಿ ಎಲ್ಲ MP ಗಳಿಗೆ ಲೆಟರ್ ಬರೆದಿದ್ದೀನಿ. ಈ ರೀತಿ ಸಮಸ್ಯೆ ಆಗುತ್ತೆ, ನೀವೆಲ್ಲ ಕೋಆರ್ಡಿನೇಟ್ ಮಾಡಬೇಕು ಅಂತ. 4 ಜನ ಮಂತ್ರಿಗಳಿಗೂ ಲೆಟರ್ ಬರೆದಿದ್ದೀನಿ. ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಅವರ ಅಲೋಕೇಶನ್ ಪ್ರಕಾರನೇ 1.5 ಲಕ್ಷ ಏನು ಮೆಟ್ರಿಕ್ ಟನ್ ಸರಬರಾಜು ಆಗಬೇಕು. ಅದ್ರ ಬಗ್ಗೆ ನಾನು 1 ತಿಂಗಳಿಂದ ಮಂತ್ರಿಯವ್ರನ್ನ ಭೇಟಿ ಮಾಡಿಕೊಟ್ಟಿದ್ದೀನಿ. ಯೂರಿಯಾ ಗೊಬ್ಬರಕ್ಕಾಗಿ ಅನ್ನದಾತರ ಪರದಾಟ. ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿ ಕ್ಯೂ ನಿಂತ ರೈತರು. ಯೂರಿಯಾ ಗೊಬ್ಬರಕ್ಕಾಗಿ ಈಗ ಹಲವಾರು ಜಿಲ್ಲೆಗಳಲ್ಲಿ ಈಗ ರೈತರು ಕಾಯ್ತಿದ್ದಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿ ಕ್ಯೂ ನಿಂತ ರೈತರು, ಖಾಸಗಿ ಆಗ್ರೋ ಏಜೆನ್ಸಿ ಏನಿದೆ ಅದರ ಮುಂದೆ ರೈತರು ಕ್ಯೂ ನಿಂತಿರೋದು. AMPC ಶರಣಬಸವೇಶ್ವರ ಅಂಗಡಿ ಮುಂದೆ ಸರತಿ ಗೊಬ್ಬರದ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೊರಗೆ ಖಾಲಿ ಮಾಡ್ತೀವಿ, ಅಲ್ಲೇ ಗಾಡಿ